ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1030 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 14 ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ಬಿಡುಗಡೆ ಮಾಡಿದ ಬ್ರಿಕ್ಸ್ 2026ರ ಲೋಗೋದಲ್ಲಿ ಯಾವ ಚಿಹ್ನೆಯನ್ನು ಕೇಂದ್ರ ಅಂಶವಾಗಿ ಬಳಸಲಾಗಿದೆ? ವಿಚ್ ಸಿಂಬಲ್ ಇಸ್ ಯೂಸ್ಡ್ ಆಸ್ ದಿ ಸೆಂಟ್ರಲ್ ಎಲಿಮೆಂಟ್ ಇನ್ ಬ್ರಿಕ್ಸ್ 2026 ಲೋಗೋ ಲಾಂಚ್ಡ್ ಬೈ ಇಂಡಿಯಾ. ಸೊ ನಮ್ಮ ಭಾರತ ರಾಷ್ಟ್ರ 2026ನೇ ಅಂದರೆ ಈ ಒಂದು ಸಾಲಿನ ಬ್ರಿಕ್ಸ್ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುತ್ತೆ. ಸೊ ಇದರಿಂದ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಲೋಗೋವನ್ನ ಕೂಡ ಅನಾವರಣಗೊಳಿಸಿರುತ್ತೆ. ಸೊ ಈ ಒಂದು ಲೋಗೋದಲ್ಲಿರ್ತಕ್ಕಂಥ ದಿ ಮಿಡಲ್ ಎಲಿಮೆಂಟ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಅಂಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಟಸ್ ಅಥವಾ ಕಮಲದ ಹೂವನ್ನ ಥೀಮ್ ಆಗಿ ಬಳಸಿಕೊಳ್ಳಲಾಗಿರುತ್ತೆ. ಸೊ ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಧ್ಯದಲ್ಲಿ ನಮಸ್ತೆ ಸಿಂಬಲ್ ಇರುತ್ತೆ. ಸೊ ಮಿಕ್ಕಿದ ದಳಗಳು ಪೆಟಲ್ಸ್ ಅಂತ ನಾವೇನು ಹೇಳ್ತೇವೆ, ಇವು 6 ರಾಷ್ಟ್ರಗಳನ್ನ ಸಿಗ್ನಿಫೈ ಮಾಡ್ತಕ್ಕಂಥ 6 ದಳಗಳನ್ನ ಸೊ ಈ ಒಂದು ಲೋಗೋದಲ್ಲಿ ರೆಪ್ರೆಸೆಂಟ್ ಮಾಡಲಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಈ ಲೋಗೋನ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಶನ್ ಏನಿದೆ ಸೊ ಎಲ್ಲವನ್ನ ಕೂಡ ಒಂದ್ಸತಿ ನಾವು ರಿವೈಸ್ ಮಾಡೋಣ. ಸೊ ಇದು ಲೋಗೋ ಲಾಂಚ್ ಆಗಿರುತ್ತೆ. ಸೊ ಅಫಿಷಿಯಲ್ ಬ್ರಿಕ್ಸ್ ಲೋಗೋವನ್ನ 2026ರ ಅಧಿಕೃತ ಬ್ರಿಕ್ಸ್ ಲೋಗೋವನ್ನ ಈಗ ಲಾಂಛನ ಅಥವಾ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಇದು ಡೆಡಿಕೇಟೆಡ್ ಪ್ರೆಸಿಡೆನ್ಸಿ ವೆಬ್ಸೈಟ್ ಅಂದ್ರೆ ಇದರ ಜೊತೆಗೆ ಈ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ 2026ರ ಅಧ್ಯಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಅಂತರ್ಜಾಲ ತಾಣವನ್ನು ಕೂಡ ಈಗ ಚಾಲನೆ ನೀಡಲಾಗಿರುತ್ತೆ. ಮಾರ್ಕ್ಸ್ ದಿ ಬಿಗಿನಿಂಗ್ ಆಫ್ ಇಂಡಿಯಾಸ್ ಬ್ರಿಕ್ಸ್ ಚೇರ್ಶಿಪ್ ಅಂದ್ರೆ ನಮ್ಮ ಭಾರತ ದೇಶದ ಬ್ರಿಕ್ಸ್ ನ ಅಧ್ಯಕ್ಷ ಸ್ಥಾನವನ್ನ ಆರಂಭವನ್ನ ಸೂಚಿಸ್ತಕ್ಕಂಥ ಒಂದು ಲೋಗೋ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಲತಾಣ ಅಥವಾ ವೆಬ್ಸೈಟ್ ಅನ್ನ ಕೂಡ ಈಗ ಅನಾವರಣಗೊಳಿಸಲಾಗಿರುತ್ತೆ. ಹಾಗಿದ್ರೆ ಲೋಗೋದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಸೆಂಟ್ರಲ್ ಥೀಮ್ ಆಗಿ ನಾವು ಲೋಟಸ್ ಅಥವಾ ಕಮಲದ ಹೂವನ್ನ ಕೇಂದ್ರ ಚಿಹ್ನೆಯಾಗಿ ನಾವಿಲ್ಲಿ ಬಳಸಿಕೊಳ್ತಾ ಇರ್ತಕ್ಕಂಥದ್ದು. ಸೊ ದಿಸ್ ಲೋಟಸ್ ರೆಪ್ರೆಸೆಂಟ್ಸ್ ಇಂಡಿಯಾಸ್ ಕಲ್ಚರ್ ಅಂಡ್ ರೆಸಿಲಿಯನ್ಸ್ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನ ಸೂಚಿಸ್ತಕ್ಕಂಥ ಕಮಲದ ಹೂವನ್ನ ಇಲ್ಲಿ ಲೋಗೋ ಆಗಿ ನಾವು ಯೂಸ್ ಮಾಡಿರ್ತೇವೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಪೆಟಲ್ಸ್ ಅಥವಾ ದಳಗಳು ಏನಿದ್ದಾವೆ, ಈ ದಳಗಳು ಬ್ರಿಕ್ಸ್ ಮೆಂಬರ್ ನೇಷನ್ಸ್ ಅಥವಾ ಬ್ರಿಕ್ಸ್ ನಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ಬಿಂಬಿಸ್ತಕ್ಕಂಥ ದಳಗಳನ್ನ ಈ ಒಂದು ಕಮಲದ ಹೂವಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನಮಸ್ತೆ ಸಿಂಬಲ್ ಅನ್ನ ನಾವು ಮಧ್ಯದಲ್ಲಿ, ಅದು ನಮ್ಮ ಒಂದು ಸನ್ನೆ ಅಥವಾ ಒಂದು ಜೆಸ್ಚರ್ ಆಗಿ ನಮಸ್ತೆ ಚಿಹ್ನೆಯನ್ನ ಈ ಒಂದು ಲೋಗೋನ ಮಧ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಸಿಂಬಲ್ ಆಫ್ ಯೂನಿಟಿ, ರೆಸ್ಪೆಕ್ಟ್ ಅಂಡ್ ಕೋಆಪರೇಷನ್ ಅಂದ್ರೆ ಈ ಒಂದು ಲೋಗೋ ಏನಿದೆ ಇದು ಐಕ್ಯತೆ, ಗೌರವ ಮತ್ತು ಸಹಕಾರದ ಸಂಕೇತವಾಗಿ ನಮ್ಮ ಭಾರತ ರಾಷ್ಟ್ರ ಈಗ ಇದನ್ನ ಬಿಡುಗಡೆ ಮಾಡಿರುತ್ತೆ. ಸೊ ಈಗ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಬ್ರಿಕ್ಸ್ ನಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಎಮರ್ಜಿಂಗ್ ಎಕಾನಮೀಸ್ ಅಂತ ಕರಿತೇವೆ. ಅಂದ್ರೆ ಉದಯೋನ್ಮುಖ ಆರ್ಥಿಕತೆಯನ್ನ ಒಳಗೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಯಾವುದೂ ಕೂಡ ಇಲ್ಲಿ ಮುಂದುವರೆದ ರಾಷ್ಟ್ರವಾಗಿರೋದಿಲ್ಲ ಅಥವಾ ಬಹುತೇಕ ಇದರಲ್ಲಿ ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನ ಹೊಂದಿರತಕ್ಕಂಥ ಒಂದು ಗುಂಪನ್ನ ನಾವು ಬ್ರಿಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಹೆಸರೇನಿದೆ ಇದು ಮೆಂಬರ್ ಕಂಟ್ರೀಸ್ ಇಂದ ಈ ಒಂದು ಹೆಸರನ್ನ ತೆಗೆದುಕೊಂಡಿರ್ತೇವೆ. ಅಂದ್ರೆ ಸದಸ್ಯ ರಾಷ್ಟ್ರಗಳ ಹೆಸರಿನ ಮೊದಲ ಅಕ್ಷರವನ್ನ ನಾವು ತೆಗೆದುಕೊಂಡು ಈ ಬ್ರಿಕ್ಸ್ ಅಂತಕ್ಕಂಥ ಒಂದು ಆಕ್ರೋನಿಮ್ ಅನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಅದೇ ಒಂದು ಆರ್ಡರ್ ಅಲ್ಲಿ ನಾವು ಹೇಳೋದಾದ್ರೆ, ಬ್ರೆಜಿಲ್ ಬಿ ಇಂದ ಸ್ಟಾರ್ಟ್ ಆಗುತ್ತೆ, ರಷ್ಯಾ, ಅದಾದ್ಮೇಲೆ ಐ ಫಾರ್ ಇಂಡಿಯಾ, ಸಿ ಫಾರ್ ಚೈನಾ ಮತ್ತೆ ಎಸ್ ಫಾರ್ ಸೌತ್ ಆಫ್ರಿಕಾ. ಸೊ ಇಷ್ಟು ರಾಷ್ಟ್ರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅನ್ನು ನಾವು ಬ್ರಿಕ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಹೊಸ ಮೆಂಬರ್ ಕಂಟ್ರೀಸ್ ಅಂದ್ರೆ ಹೊಸ ಸದಸ್ಯ ರಾಷ್ಟ್ರಗಳು ಯಾರಿದ್ದಾರೆ ಅಂದ್ರೆ, ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ಅದರ ಫೌಂಡೇಶನ್ ಅಥವಾ ಸ್ಥಾಪನೆಯ ಸಮಯದಿಂದ ಎಕ್ಸೆಪ್ಟ್ ಸೌತ್ ಆಫ್ರಿಕಾ ಇನ್ನೆಲ್ಲರೂ ಕೂಡ ಒಂದು ಫೌಂಡೇಶನಲ್ ಮೆಂಬರ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಆ ಫೌಂಡೇಶನಲ್ ಮೆಂಬರ್ಸ್ ಅನ್ನ ಹೊರತುಪಡಿಸಿ ಇನ್ನೂ ಕೂಡ ಹೊಸ ಸದಸ್ಯ ರಾಷ್ಟ್ರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹೊಸ ಸದಸ್ಯ ರಾಷ್ಟ್ರಗಳಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಸೌದಿ ಅರೇಬಿಯಾ ಸೇರಿರುತ್ತೆ, UAE ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯಾಕಂದ್ರೆ ನ್ಯೂ ಮೆಂಬರ್ ಕಂಟ್ರೀಸ್ ಯಾವಾಗಲೂ ಕೂಡ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಬೇಸಿಕ್ ಕಂಟ್ರೀಸ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಅಪಾನ್ ನ್ಯೂ ಮೆಂಬರ್ ಕಂಟ್ರೀಸ್ ಬಗ್ಗೆ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕಾಗಿರುತ್ತೆ. ಸೊ ಇಂಡೋನೇಷಿಯಾ ಸೇರ್ಕೊಂಡಿರುತ್ತೆ, ಇರಾನ್,
ಈಜಿಪ್ಟ್ ಮತ್ತೆ ಇಥಿಯೋಪಿಯಾ. ಸೊ ಈ ಒಂದು ಬ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಹೊಸ ಸದಸ್ಯ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬ್ರಿಕ್ಸ್ ನ ಫಾರ್ಮೇಶನ್ ಅಥವಾ ರಚನೆಯನ್ನ ನಾವು ನೋಡೋದಾದ್ರೆ ಮೊದಲು ಇದನ್ನ ಕೇವಲ ಬ್ರಿಕ್ ಗ್ರೂಪ್ ಅಂತ ಸ್ಥಾಪನೆ ಮಾಡ್ತಾರೆ. ಕಾರಣ ಏನು ಅಂದ್ರೆ ಸೌತ್ ಆಫ್ರಿಕಾ ಮುಂಚೆ ಜಾಯಿನ್ ಆಗಿರೋದಿಲ್ಲ. ಸೌತ್ ಆಫ್ರಿಕಾ ಸೇರಿಕೊಂಡ ನಂತರ ಇದನ್ನ ಬ್ರಿಕ್ಸ್ ಅಂತ ಪರಿವರ್ತನೆ ಮಾಡ್ತಾರೆ. ಬಟ್ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು ಬ್ರಿಕ್ ಗ್ರೂಪಿಂಗ್ ಅಂತ ಇದನ್ನ ಪ್ರಾರಂಭ ಮಾಡ್ತಾರೆ. ಇದೊಂದು ಮಲ್ಟಿಲ್ಯಾಟ್ರಲ್ ಫೋರಮ್ ಆಗಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಬಹುಪಕ್ಷೀಯ ವೇದಿಕೆ ಅಂದ್ರೆ ಕೇವಲ ಒಂದೇ ಒಂದು ಆಬ್ಜೆಕ್ಟಿವ್ ಇರೋದಿಲ್ಲ, ಅನೇಕ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಹಾಗಿದ್ರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಅಂದ್ರೆ ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ಕಾಮನ್ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರಮೋಟ್ ಎಕನಾಮಿಕ್ ಕೋಆಪರೇಷನ್ ಅಂದ್ರೆ ಆರ್ಥಿಕ ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಪೊಲಿಟಿಕಲ್ ಕೋಆರ್ಡಿನೇಷನ್ ಅಂದ್ರೆ ರಾಜಕೀಯ ಸಮನ್ವಯವನ್ನ ಬಲಪಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಸಪೋರ್ಟ್ ಡೆವಲಪ್ಮೆಂಟ್ ಆಫ್ ಎಮರ್ಜಿಂಗ್ ಎಕಾನಮೀಸ್ ಅಂದ್ರೆ ಉದಯೋನ್ಮುಖ ಆರ್ಥಿಕತೆಗಳೇನಿರ್ತವೆ ಸೊ ಅವುಗಳ ಅಭಿವೃದ್ಧಿಗೆ ಬೆಂಬಲವನ್ನ ನೀಡ್ತಕ್ಕಂಥದ್ದು ಇನ್ನೊಂದು ಉದ್ದೇಶವಾಗಿರುತ್ತೆ. ರಿಫಾರ್ಮ್ ಗ್ಲೋಬಲ್ ಗವರ್ನೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಜಾಗತಿಕ ಆಡಳಿತ ಸಂಸ್ಥೆಗಳನ್ನ ಸುಧಾರಿಸ್ತಕ್ಕಂಥದ್ದು ಇನ್ನೊಂದು ಆಬ್ಜೆಕ್ಟಿವ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕೀ ಏರಿಯಾಸ್ ಆಫ್ ಕೋಆಪರೇಷನ್ ಅಂದ್ರೆ ಯಾವ ಪ್ರಮುಖ ಕ್ಷೇತ್ರಗಳಲ್ಲಿ ಇದರ ಅಡಿಯಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಸಹಕಾರವನ್ನ ಮಾಡಬೇಕಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಒಂದು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ವ್ಯಾಪಾರ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ ಫಿನಾನ್ಸ್ ಅಂದ್ರೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನ ನೀಡಬೇಕಾಗಿರುತ್ತೆ. ಟೆಕ್ನಾಲಜಿ ಅಂಡ್ ಇನೋವೇಷನ್ ತಾಂತ್ರಿಕತೆ ಮತ್ತು ನಾವೀನ್ಯತೆಗೆ ಸಂಬಂಧಪಟ್ಟಂತೆ, ಹೆಲ್ತ್ ಅಂಡ್ ಎಜುಕೇಶನ್ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಕ್ಲೈಮೇಟ್ ಚೇಂಜ್ ಅಂಡ್ ಸಸ್ಟೈನಬಿಲಿಟಿ ಹವಾಮಾನ ಬದಲಾವಣೆ ಮತ್ತೆ ಸುಸ್ಥಿರತೆಗೆ ಸಂಬಂಧಪಟ್ಟಂತೆ ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನ ಏರ್ಪಡಿಸ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬ್ರಿಕ್ಸ್ ನ ಅಡಿಯಲ್ಲಿ ಇರತಕ್ಕಂಥ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಇದನ್ನ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಕರೀತೇವೆ. ಅನಿಶ್ಚಿತ ಮೀಸಲು ವ್ಯವಸ್ಥೆ ಅಂದ್ರೆ ಏನಾದ್ರೂ ಎಕನಾಮಿಕ್ ಕ್ರೈಸಿಸ್ ಆದಾಗ ಸೊ ಒಂದು ಕಂಟಿಂಜೆಂಟ್ ಅಂತ ಹೇಳ್ತೇವೆ ಅಂದ್ರೆ ಒಂದು ರಿಸರ್ವ್ ಅಥವಾ ಮೀಸಲು ವ್ಯವಸ್ಥೆಯನ್ನ ಕೂಡ ಸೊ ಈ ಒಂದು ಬ್ರಿಕ್ಸ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಬ್ರಿಕ್ಸ್ ಬಿಸ್ನೆಸ್ ಕೌನ್ಸಿಲ್ ಅಂತ ಇರುತ್ತೆ, ಅಂದ್ರೆ ಬ್ರಿಕ್ಸ್ ನ ಅಡಿಯಲ್ಲಿ ವಾಣಿಜ್ಯ ಮಂಡಳಿಯನ್ನ ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಬ್ರಿಕ್ಸ್ ಥಿಂಕ್ ಟ್ಯಾಂಕ್ ಕೌನ್ಸಿಲ್ ಅಂದ್ರೆ ಚಿಂತಕರ ಚಾವಡಿ ಅಂತ ಹೇಳ್ತೇವೆ. ಸೊ ಬ್ರಿಕ್ಸ್ ನ ಅಡಿಯಲ್ಲಿ ಒಂದು ಚಿಂತಕರ ಚಾವಡಿಯನ್ನ ಕೂಡ ಸ್ಥಾಪನೆ ಮಾಡಲಾಗಿರುತ್ತೆ. ಇವೆಲ್ಲ ಕೂಡ ಬ್ರಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬ್ರಿಕ್ಸ್ ನ ಅಡಿಯಲ್ಲಿ ನಡೀತಕ್ಕಂಥ ಸಮಿಟ್ಸ್ ಅಥವಾ ಶೃಂಗಸಭೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮೊದಲನೇದಾಗಿ ಒಂದು ಆನ್ಯುಯಲ್ ಅಂದ್ರೆ ವಾರ್ಷಿಕವಾಗಿ ಒಂದು ಬ್ರಿಕ್ಸ್ ನಾಯಕರ ಸಭೆ ಅಂದ್ರೆ ಆ ಒಂದು ಸದಸ್ಯ ರಾಷ್ಟ್ರಗಳ ಲೀಡರ್ಸ್ ಯಾರಿರ್ತಾರೆ, ಸಾಮಾನ್ಯವಾಗಿ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಿರ್ತಾರೆ, ಸೊ ಇವರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಪ್ರತಿ ವರ್ಷಕ್ಕೊಮ್ಮೆ ಒಂದು ಶೃಂಗಸಭೆಯನ್ನ ನಡೆಸಲಾಗುತ್ತೆ. ಅದನ್ನ ನಾವು ಬ್ರಿಕ್ಸ್ ನಾಯಕರ ವಾರ್ಷಿಕ ಸಭೆ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಹೋಸ್ಟೆಡ್ ಬೈ ಮೆಂಬರ್ ಕಂಟ್ರೀಸ್ ಆನ್ ರೊಟೇಷನಲ್ ಬೇಸಿಸ್ ಅಂದ್ರೆ ಈ ಒಂದು ಶೃಂಗಸಭೆಯ ಅಧ್ಯಕ್ಷತೆ ಅಥವಾ ಇದನ್ನ ಪ್ರತಿ ವರ್ಷ ಆರ್ಗನೈಸ್ ಮಾಡ್ತಕ್ಕಂಥವ್ರು ಆ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಅಥವಾ ಆ ಒಂದು ಬ್ರಿಕ್ಸ್ ನ ಆಕ್ರೋನೇಮ್ ಏನಿರುತ್ತೆ ಆ ಒಂದು ಆರ್ಡರ್ ನಲ್ಲಿ ಅದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಪರ್ಯಾಯವಾಗಿ ಅದು ಬದಲಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ದ ಪ್ಲಾಟ್ಫಾರ್ಮ್ ಫಾರ್ ಸ್ಟ್ರಾಟಜಿಕ್ ಡೈಲಾಗ್ ಅಂದ್ರೆ ಈ ಒಂದು ಶೃಂಗಸಭೆಯಲ್ಲಿ ಈ ಸಂವಾದ ನಡೆಸಲಿಕ್ಕೆ ಇದನ್ನ ವೇದಿಕೆಯಾಗಿ ಬಳಸಿಕೊಳ್ತಕ್ಕಂಥ ಒಂದು ಶೃಂಗಸಭೆ ಇದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದ ರೋಲ್ ಆಫ್ ಇಂಡಿಯಾ ಇನ್ ದಿಸ್ ಪರ್ಟಿಕ್ಯುಲರ್ ಬ್ರಿಕ್ಸ್? ಭಾರತದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಸೊ ವಿ ಆರ್ ದಿ ಫೌಂಡಿಂಗ್ ಮೆಂಬರ್ ಆಫ್ ದಿ ಅಸೋಸಿಯೇಷನ್ ಅಂದ್ರೆ ಈ ಒಂದು ಬ್ರಿಕ್ಸ್ ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರ ಇರುತ್ತೆ. ಸೊ ಅಡ್ವೊಕೇಟ್ ಆಫ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದ್ರೆ ಅಂತರ್ಗತ ಅಭಿವೃದ್ಧಿ ಅಂದ್ರೆ ಎಲ್ಲರನ್ನ ಒಳಗೊಂಡಂತ ಅಭಿವೃದ್ಧಿ ಅಂತಕ್ಕಂಥದ್ದು ನಾವು ಪ್ರತಿಪಾದಿಸ್ತಕ್ಕಂಥ ಒಂದು ತತ್ವ ಇದರಲ್ಲಾಗಿರುತ್ತೆ. ಫೋಕಸ್ ಆನ್ ಕೋಆಪರೇಷನ್, ರಿಫಾರ್ಮ್ ಅಂಡ್ ಮಲ್ಟಿಲ್ಯಾಟ್ರಲಿಸಮ್ ಸಹಕಾರ, ಸುಧಾರಣೆ ಮತ್ತೆ ಬಹುಪಕ್ಷೀಯತೆಯತ್ತ ಗಮನ ಹರಿಸ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ರೋಲ್ ಆಗಿರುತ್ತೆ ಅಥವಾ ಪಾತ್ರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಚೀನಾ ಪಾಕಿಸ್ತಾನ ಗಡಿ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು?
ಸೊ ಇನ್ ವಿಚ್ ಇಯರ್ ವಾಸ್ ದಿ ಚೈನಾ ಪಾಕಿಸ್ತಾನ್ ಬೌಂಡ್ರಿ ಅಗ್ರಿಮೆಂಟ್ ಸೈನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1963ಯಲ್ಲಿ ಚೈನಾ ಮತ್ತೆ ಪಾಕಿಸ್ತಾನ್ ಬೌಂಡ್ರಿ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಈಗ ಯಾಕೆ ಸುದ್ದಿಯಲ್ಲಿದೆ ಅದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಈ 1963 ಅಗ್ರಿಮೆಂಟ್ ಏನಾಗಿರುತ್ತೆ ಪಾಕಿಸ್ತಾನ್ ಮತ್ತೆ ಚೈನಾ ನಡುವೆ 1963ರಲ್ಲಿ ಈ ಬಾರ್ಡರ್ಗೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಏನಾಗಿರುತ್ತೆ. ಸೊ ರಿಗಾರ್ಡಿಂಗ್ ಸಕ್ಷಮ್ ವ್ಯಾಲಿ ಅಂದ್ರೆ ಇದು ನಮ್ಮ ದಿ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಸಕ್ಷಮ್ ಕಣಿವೆ ಅಂತ ಒಂದಿರುತ್ತೆ. ಆ ಸಕ್ಷಮ್ ಕಣಿವೆಗೆ ಸಂಬಂಧಪಟ್ಟಂತೆ ಚೀನಾ ಮತ್ತೆ ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವನ್ನ ಇಲ್ಲೀಗಲ್ ಅಥವಾ ಕಾನೂನು ಬಾಹಿರವೆಂದು ಸೇನೆ ಮುಖ್ಯಸ್ಥ ಹೇಳಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರುತ್ತೆ. ಹಾಗಿದ್ರೆ ಏನಿದು ವಿವಾದ, ಇದರ ಇತಿಹಾಸ ಏನು, ಮತ್ತೆ ನಮ್ಮ ಭಾರತ ದೇಶದಲ್ಲಿ ಒಂದು ಜಮ್ಮು ಕಾಶ್ಮೀರ್ ಒಂದು ವಿವಾದಿತ ಪ್ರದೇಶ ಏನಿರುತ್ತೆ ಅಲ್ಲಿರ್ತಕ್ಕಂಥ ಪ್ರಮುಖ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಯಾವುದು ಅವೆಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಏನಿದ್ದಾರೆ. ಸೊ ಇವರು ಇದಕ್ಕಿಂತ ಮುಂಚೆ ಕೂಡ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸೊ ಅಂದ್ರೆ ಇದೇ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿ ನಾವೇನು ಪ್ರಾಂಪ್ಟ್ ಮಾಡಿರ್ತಕ್ಕಂಥದ್ದಲ್ಲ. ಇದಕ್ಕಿಂತ ಮುಂಚೆ ಕೂಡ ಸೊ ಪ್ರತಿ ಬಾರಿ ಈ ಒಂದು ಒಪ್ಪಂದ ಏನಿದೆ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಭಾರತ ದೇಶದ ಲಾಂಗ್ ಸ್ಟ್ಯಾಂಡಿಂಗ್ ಒಂದು ಸ್ಟ್ಯಾನ್ಸ್ ಆಗಿರುತ್ತೆ. ಸೊ ಮತ್ತೆ ಇದನ್ನ ಆರ್ಮಿ ಚೀಫ್ ಆಗಿರ್ತಕ್ಕಂಥ ಉಪೇಂದ್ರ ದ್ವಿವೇದಿ ಅವರು ಇದನ್ನ ಪುನರುಚ್ಚಾರಣೆ ಮಾಡಿರ್ತಾರೆ. ಸೊ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು 1963ಯಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಏನಿದು ಒಪ್ಪಂದ, ಇದನ್ನು ಯಾಕೆ ಭಾರತ ದೇಶ ಅಪೋಸ್ ಮಾಡ್ತಾ ಇದೆ, ಸೊ ಇದಕ್ಕೂ ಭಾರತಕ್ಕೂ ಸಂಬಂಧವೇನು ಅನ್ನೋದನ್ನ ಈ ಒಂದು ಡೀಟೇಲ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಈ ಒಪ್ಪಂದಕ್ಕೆ ಸಹಿ ಆಗಿರ್ತಕ್ಕಂಥದ್ದು 1963 1960ರಲ್ಲಿ ಒಪ್ಪಂದ ಫೈನಲೈಸ್ ಆಗುತ್ತೆ. ಸೊ ಈ ಒಂದು ಒಪ್ಪಂದವನ್ನ ಸೈನೋ ಪಾಕಿಸ್ತಾನ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಕರೀತೇವೆ. ಸೈನೋ ಅಂದ್ರೆ ಚೀನಾ ಪಾಕಿಸ್ತಾನದ ಗಡಿ ಒಪ್ಪಂದ ಅಥವಾ ಸೈನೋ ಪಾಕಿಸ್ತಾನ ಗಡಿ ಒಪ್ಪಂದ ಅಂತ ಕೂಡ ಇದನ್ನ ಹೇಳಲಾಗುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ಕಂಟ್ರೀಸ್ ಎರಡೇ, ಚೀನಾ ಮತ್ತು ಪಾಕಿಸ್ತಾನ. ಈ ಎರಡೂ ರಾಷ್ಟ್ರಗಳ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಸಕ್ಷಮ್ ವ್ಯಾಲಿ ಅಂತ ಹೇಳ್ತೇವೆ. ಇದು ಸಕ್ಷಮ್ ಕಣಿವೆ, ಇದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸ್ತೇನೆ ಮುಂದೆ. ಸಕ್ಷಮ್ ಕಣಿವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದವಾಗಿರುತ್ತೆ. ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಲಾರ್ಜರ್ ಜಮ್ಮು ಕಾಶ್ಮೀರ್ ರೀಜನ್, ಅಂದ್ರೆ ನಮ್ಮ ಬೃಹತ್ ಆಗಿರ್ತಕ್ಕಂಥ ಅಥವಾ ವಿಸ್ತಾರವಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದ ಒಂದು ಭಾಗವಾಗಿದ್ದಂತಹ ಸಕ್ಷಮ್ ವ್ಯಾಲಿ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮತ್ತು ಚೈನಾ ರಾಷ್ಟ್ರದ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಕಾರಾಕೋರಂ ರೇಂಜಸ್, ಇದು ಕಾರಾಕೋರಂ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಹೆಡ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ ತಲೆ ಅಂತ ಇದನ್ನ ನಾವು ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರೆ ಇದು ಇಂಟರ್ನ್ಯಾಷನಲ್ ಬೌಂಡ್ರಿ, ಅಂತಾರಾಷ್ಟ್ರೀಯ ಒಂದು ಗಡಿ ರೇಖೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥದ್ದು. ಈ ಸಂಪೂರ್ಣ ಭಾಗವನ್ನ ನಾನು ಏನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ, ಈ ಸಂಪೂರ್ಣ ಭಾಗವನ್ನ ಸೊ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ಹೇಳ್ತೇವೆ. ಸೊ ಈ ಪ್ರದೇಶ ಪ್ರಸ್ತುತವಾಗಿ ಕಂಟ್ರೋಲ್ಡ್ ಬೈ ಪಾಕಿಸ್ತಾನ್, ಕ್ಲೇಮ್ಡ್ ಬೈ ಇಂಡಿಯಾ. ಸೊ ಇದನ್ನ ಪಾಕಿಸ್ತಾನದವರು ನಿಯಂತ್ರಿಸ್ತಾ ಇದ್ದಾರೆ, ಬಟ್ ಅದು ನಮ್ಮ ಭೂಮಿ ಅಥವಾ ನಮಗೆ ಸೇರಿದ್ದು ಎಂದು ನಾವು ಎವರ್ ಸಿನ್ಸ್ ಇಂಡಿಪೆಂಡೆನ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ವಿವಾದಿತ ಪ್ರದೇಶವಾಗಿರುತ್ತೆ. ಸೊ ಇದರ ಕೆಳಗಡೆ ನಮ್ಮ ಭಾರತ ದೇಶದ ಜಮ್ಮು ಕಾಶ್ಮೀರ್ ಮತ್ತೆ ಲಡಾಖ್ ಅನ್ನ ಇವೆರಡು ಕೂಡ ಇತ್ತೀಚೆಗೆ ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದು ಕಂಟ್ರೋಲ್ಡ್ ಬೈ ಇಂಡಿಯಾ, ಕ್ಲೇಮ್ಡ್ ಬೈ ಪಾಕಿಸ್ತಾನ್. ಸೊ ನಾವು ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಇದು ನಮ್ಮದು ಎಂದು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥವ್ರು ಪಾಕಿಸ್ತಾನ ರಾಷ್ಟ್ರದವರಾಗಿರ್ತಾರೆ. ಸೊ ಇವೆರಡರ ಮಧ್ಯ ಒಂದು ಗಡಿ ರೇಖೆ ಇರುತ್ತೆ. ಸೊ ಈ ಒಂದು ಗಡಿ ರೇಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಪ್ರಸ್ತುತವಾಗಿ ಈ ಲೈನ್ ಆಫ್ ಕಂಟ್ರೋಲ್ ಅನ್ನ ಮಾಡುವ ಮುಖಾಂತರ ಯುದ್ಧಗಳು ಆಗದಂತೆ, ಅಂದ್ರೆ ಇದು ಪರಿಹಾರ ಆಗುವವರೆಗೂ ಯುದ್ಧಗಳು ಆಗದಂತೆ ತಡಿಲಿಕ್ಕೆ ಸೊ ಒಂದು
ಲೈನ್ ಆಫ್ ಕಂಟ್ರೋಲ್ ಅನ್ನ ನಾವು ಮಾಡ್ಕೊಂಡಿರ್ತೇವೆ. ಸೊ ಲೈನ್ ಆಫ್ ಕಂಟ್ರೋಲ್ ನ ಈ ಒಂದು ಪಾಯಿಂಟ್ ಏನಿದೆ ಅಂದ್ರೆ ಟುವರ್ಡ್ಸ್ ನಾರ್ದರ್ನ್ ಸೈಡ್ ಗೆ ಬಂದಾಗ ಲೈನ್ ಆಫ್ ಕಂಟ್ರೋಲ್ ನ ಎಂಡ್ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ NJ9842 ಅಂತ ಕರಿತೇವೆ. ಸೊ ಇದು ನಮಗೆ ಗೊತ್ತಿರಬೇಕಾಗಿರುತ್ತೆ. NJ9842 ಇಂದ ಆಚೆ ಇರ್ತಕ್ಕಂಥದ್ದನ್ನ ನಾವು ಸಿಯಾಚಿನ್ ಗ್ಲೇಷಿಯರ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಕಂಟ್ರೋಲ್ಡ್ ಬೈ ಇಂಡಿಯಾ, ಕ್ಲೇಮ್ಡ್ ಬೈ ಪಾಕಿಸ್ತಾನ. ಸೊ ನಮ್ಮ ಭಾರತ ದೇಶ ಅದನ್ನ ನಿರ್ವಹಣೆ ಮಾಡ್ತಾ ಇದೆ, ಬಟ್ ಅದು ಕೂಡ ನಮ್ಮದೆಂದು ಹೇಳ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ರಾಷ್ಟ್ರದವರಾಗಿರ್ತಾರೆ. ಹಾಗಿದ್ರೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೈನೋ ಪಾಕಿಸ್ತಾನ್ ಆ ಒಂದು ಅಗ್ರಿಮೆಂಟ್ ಏನಿದೆ, ಆ ಅಗ್ರಿಮೆಂಟ್ ಇಲ್ಲಿರ್ತಕ್ಕಂಥ ಒಂದು ಕಣಿವೆ, ಇದನ್ನ ನಾವು ಸಕ್ಷ್ಕಮ್ ವ್ಯಾಲಿ ಅಥವಾ ಸಕ್ಷ್ಕಮ್ ಕಣಿವೆ ಅಂತ ಹೇಳ್ತೇವೆ. ಸೊ ಈ ಒಂದು ಕಣಿವೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ನಮ್ಮ ಮಾಲೀಕತ್ವದ ಒಂದು ಪ್ರದೇಶವಾಗಿರುತ್ತೆ. ಈ ಒಂದು ಪ್ರದೇಶವನ್ನ 1963 1963ರಲ್ಲಿ ಪಾಕಿಸ್ತಾನದವರು ಚೈನಾದವರಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಇಲ್ಲಿ ಒಂದು ಐರನಿ ಅಥವಾ ವಿಚಿತ್ರ ಏನು ಅಂದ್ರೆ, ಸೊ ಆ ಪ್ಲೇಸ್ ಅನ್ನ ತೆಗೆದುಕೊಳ್ತಾ ಇರ್ತಕ್ಕಂಥವ್ರಿಗೂ ಆ ಪ್ಲೇಸಿನ ಮೇಲೆ ಯಾವುದೇ ಹಕ್ಕಿಲ್ಲ, ಅದನ್ನ ಕೊಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಆ ಪ್ಲೇಸಿನ ಮೇಲೆ ಯಾವುದೂ ಹಕ್ಕಿಲ್ಲ. ಆ ಪ್ಲೇಸ್ ನಮ್ಮದು. ಅದಕ್ಕೆ ಸಂಬಂಧಪಡದ ಇಬ್ಬರು ರಾಷ್ಟ್ರಗಳು ಅದನ್ನ ಒಂದು ಒಪ್ಪಂದದ ಮುಖಾಂತರ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಇದನ್ನ ನಮ್ಮ ಭಾರತ ರಾಷ್ಟ್ರ ಅವತ್ತಿನಿಂದಲೂ ಖಂಡಿಸ್ತಾನೆ ಬರ್ತಾ ಇದೆ. ಸೊ ಇವತ್ತಿಗೂ ಕೂಡ ನಮ್ಮ ಸೇನಾ ಮುಖ್ಯಸ್ಥ ಸೊ ಇದು ಇಲ್ಲೀಗಲ್ ಅಗ್ರಿಮೆಂಟ್ ಅಂತ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಇದನ್ನ ಹೊರತುಪಡಿಸಿದರೆ ಇನ್ನೂ ಕೆಲವೊಂದು ವಿವಾದಿತ ಪ್ರದೇಶಗಳನ್ನ ನಾವು ನೋಡೋದಾದ್ರೆ, ಸೊ ದಿಸ್ ಪಾರ್ಟ್ ಇದನ್ನ ನಾವು ಅಕ್ಸೈ ಚಿನ್ ಅಂತ ಕರಿತೇವೆ. ಸೊ ಈ ಒಂದು ಅಕ್ಸೈ ಚಿನ್ ಅಂತಕ್ಕಂಥದ್ದು ಕಂಟ್ರೋಲ್ಡ್ ಬೈ ಚೈನಾ ಸಿನ್ಸ್ 1962 ವಾರ್, 1962ರ ಯುದ್ಧದ ನಂತರ ಚೈನಾದವರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ಕ್ಲೇಮ್ಡ್ ಬೈ ಇಂಡಿಯಾ. ಸೊ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಕ್ಲೇಮ್ ನಮ್ಮದಿರುತ್ತೆ. ಸೊ ಇಲ್ಲೂ ಕೂಡ ಒಂದು ಸೀಸ್ ಫೈರ್ ಅಥವಾ ಈ ಒಂದು ಯುದ್ಧ ವಿರಾಮವನ್ನ ಮಾಡಲಿಕ್ಕೆ ಒಂದು ಗಡಿ ರೇಖೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಗಡಿ ರೇಖೆ ನಾನೇನ್ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ LAC ಅಂತ ಕರಿತೇವೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತ ದೇಶದ ವಿವಾದಿತ ಪ್ರದೇಶದ ಮಧ್ಯದಲ್ಲಿರ್ತಕ್ಕಂಥ ರೇಖೆಯನ್ನ LOC ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ. ಅದೇ ರೀತಿ ಅಕ್ಸೈ ಚಿನ್ ಅಂದ್ರೆ ಪ್ರಸ್ತುತವಾಗಿ ಚೈನಾದವರು ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಭಾರತ ದೇಶದ ಲೇ ಏನಿರುತ್ತೆ, ಸೊ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಗಡಿ ರೇಖೆಯನ್ನ LAC ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೇವೆ. ಸೊ ಇಷ್ಟು ಈ ಒಂದು ವಿವಾದಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸಕ್ಷ್ಗಮ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಏನಿದೆ ಅದು ಕಾನೂನು ಬಾಹಿರವಲ್ಲ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ವಾದವಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಮೇನ್ ಪ್ರಾವಿಷನ್ಸ್ ಅಥವಾ ಇದರ ಮುಖ್ಯ ನಿಬಂಧನೆಗಳೇನು ಅಂತ ನಾವು ನೋಡೋದಾದ್ರೆ, ಡಿಮಾರ್ಕೇಶನ್ ಆಫ್ ಬೌಂಡ್ರಿ ಬಿಟ್ವೀನ್ ಚೈನಾ ಅಂಡ್ ಪಾಕಿಸ್ತಾನ್. ಸೊ ಈ ಒಂದು ಒಪ್ಪಂದ ಏನಿದೆ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನ ಗುರುತಿಸ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಪಾಕಿಸ್ತಾನ್ ಟ್ರಾನ್ಸ್ಫರ್ಡ್ ಕಂಟ್ರೋಲ್ ಆಫ್ ಸಕ್ಷ್ಕಮ್ ವ್ಯಾಲಿ ಟು ಚೈನಾ. ಸೊ ಪಾಕಿಸ್ತಾನದವರು ಆ ಸಕ್ಷ್ಕಮ್ ಕಣಿವೆಯ ನಿಯಂತ್ರಣವನ್ನ ಚೀನಾ ರಾಷ್ಟ್ರಕ್ಕೆ ಈ ಒಂದು ಒಪ್ಪಂದದ ಮುಖಾಂತರ ಅವರು ಹಸ್ತಾಂತರ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದಿ ಪಾಕಿಸ್ತಾನ್ಸ್ ಪೊಸಿಷನ್, ಇವರ ಒಂದು ಸ್ಥಾನ ಏನು ಅಂತ ನಾವು ನೋಡೋದಾದ್ರೆ, ಕನ್ಸಿಡರ್ಡ್ ದಿ ಟೆರಿಟರಿ ಅಂಡರ್ ಇಟ್ಸ್ ಕಂಟ್ರೋಲ್. ಸೊ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಈ ಒಂದು ಭೂಪ್ರದೇಶ ಏನಿದೆ ಇದು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಎಂದು ಪಾಕಿಸ್ತಾನದವರು ಹೇಳ್ತಾ ಇರ್ತಕ್ಕಂಥದ್ದು. ಸೈನ್ಡ್ ಅಗ್ರಿಮೆಂಟ್ ಟು ಸೆಟಲ್ ಬಾರ್ಡರ್ ವಿತ್ ಚೈನಾ. ಸೊ ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಚೀನಾ ರಾಷ್ಟ್ರದೊಂದಿಗೆ ಅವರ ಗಡಿ ವಿವಾದವನ್ನ ಬಗೆಹರಿಸಿಕೊಳ್ಳಿಕ್ಕೆ ನಾವು ಅವರಿಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ಪಾಕಿಸ್ತಾನದ ಪ್ರಸ್ತುತ ನಿಲುವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಇಂಡಿಯಾ ಸ್ಟ್ಯಾಂಡ್ಸ್ ಅಂದ್ರೆ ನಮ್ಮ ಭಾರತ ದೇಶದ ನಿಲುವೇನು ಅಂತ ನಾವು ನೋಡೋದಾದ್ರೆ, ಡಸ್ ನಾಟ್ ರೆಕಗ್ನೈಸ್ ದಿ ಅಗ್ರಿಮೆಂಟ್. ಈ ಒಂದು ಒಪ್ಪಂದವನ್ನ ಅಂದಿಗೂ ನಾವು ಅಂಗೀಕರಿಸಿಲ್ಲ, ಇವತ್ತಿಗೂ ಕೂಡ ನಾವು ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಕನ್ಸಿಡರ್ಡ್ ದಿ ಟೆರಿಟರಿ ಪಾರ್ಟ್ ಆಫ್ ಇಂಡಿಯಾ ಅಂದ್ರೆ ಈ ಒಂದು ಭೂಪ್ರದೇಶ ನಮ್ಮ ಭಾರತ ದೇಶದ ಭಾಗವಾಗಿದೆ ಎಂದು ಭಾರತ ದೇಶ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಭಾಗವಾಗಿರುತ್ತೆ. ಸೊ ಡಿಕ್ಲೇರ್ಸ್ ದಿ ಅಗ್ರಿಮೆಂಟ್ ಇಲ್ಲೀಗಲ್ ಅಂಡ್ ಇನ್ವ್ಯಾಲಿಡ್. ಈ ಒಂದು ಒಪ್ಪಂದ ಕಾನೂನು ಬಾಹಿರ ಮತ್ತು ಅಮಾನ್ಯವೆಂದು ನಮ್ಮ ಭಾರತ ದೇಶ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ವೈ ದಿಸ್ ಪ್ಲೇಸ್ ಇಸ್ ಇಂಪಾರ್ಟೆಂಟ್, ಯಾಕೆ
ಯಾಕೆ ನಮ್ಮ ಭಾರತ ದೇಶಕ್ಕೆ ಈ ಸಚ್ಖಮ್ ವ್ಯಾಲಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಹೈ ಆಲ್ಟಿಟ್ಯೂಡ್ ಮೌಂಟೇನಸ್ ರೀಜನ್ ಆಗಿರುತ್ತೆ. ಅಂದ್ರೆ ಎತ್ತರದ ಪರ್ವತ ಶ್ರೇಣಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಯಾವುದೇ ಒಂದು ವಾರ್ ಅಥವಾ ಯುದ್ಧವಾದಾಗ ಆ ಪ್ಲೇಸ್ ಅಲ್ಲಿ ಮಿಲಿಟರಿ ಇರ್ತಕ್ಕಂಥದ್ದು ನಮ್ಗೆ ಯಾವಾಗಲೂ ಕೂಡ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಅದರಿಂದ ಇದು ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಸೊ ಕ್ಲೋಸ್ ಟು ಸಿಯಾಚಿನ್ ಗ್ಲೇಷಿಯರ್, ಸೊ ಇದು ಸಿಯಾಚಿನ್ ಹಿಮ ನದಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸ್ಟ್ರಾಟಜಿಕ್ ಲಿಂಕ್ ಬಿಟ್ವೀನ್ ಚೈನಾ ಅಂಡ್ ಪಾಕಿಸ್ತಾನ್, ಸೊ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಇರ್ತಕ್ಕಂಥ ಕಾರ್ಯತಂತ್ರದ ಸಂಪರ್ಕವಾಗಿರುತ್ತೆ. ಅಲ್ಲಿ ನಮ್ಮ ಒಂದು ಇನ್ಫ್ಲೂಯೆನ್ಸ್ ಕೂಡ ಇರಬೇಕಾಗಿರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಈ ಪ್ರದೇಶವನ್ನ ನಾವು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಹಾಗಿದ್ರೆ ಸಚ್ಖಮ್ ವ್ಯಾಲಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ ವಾಸ್ ಪಾರ್ಟ್ ಆಫ್ ಫಾರ್ಮರ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ದ ರೂಟ್ಸ್ ಆಫ್ ದಿ ಪ್ರಾಬ್ಲಮ್ ಇಸ್ ಹಿಯರ್. ಈ ಒಂದು ಸಚ್ಖಮ್ ವ್ಯಾಲಿ ಏನಿದೆ ಅಥವಾ ಕಣಿ ಏನಿದೆ, ಹಿಂದಿನ ರಾಜಪ್ರಭುತ್ವದ ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿರುತ್ತೆ. ಸೊ ಇದು ಕ್ಲೇಮ್ಡ್ ಬೈ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಕ್ಲೇಮ್ ಏನು ಅಂದ್ರೆ, ಲೊಕೇಟೆಡ್ ಇನ್ ದಿ ಸ್ಟ್ರಾಟಜಿಕ್ ಕಾರಾಕೋರಂ ರೀಜನ್, ಕಾರ್ಯತಂತ್ರದ ಕಾರಾಕೋರಂ ಪ್ರದೇಶದಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಇದು ಆಬ್ವಿಯಸ್ಲಿ ನಮಗೆ ಸೇರಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಲೀಗಲ್ ಆರ್ಗ್ಯುಮೆಂಟ್ ಅಥವಾ ಕಾನೂನು ವಾದವನ್ನ ನಾವು ನೋಡೋದಾದ್ರೆ, ಜಮ್ಮು ಅಂಡ್ ಕಾಶ್ಮೀರ್ ಎಕ್ಸೀಡೆಡ್ ಟು ಇಂಡಿಯಾ ಇನ್ 1947, 1947ರಲ್ಲಿ ಜಮ್ಮು ಮತ್ತೆ ಕಾಶ್ಮೀರವನ್ನ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ನ ಮುಖಾಂತರ ಅಲ್ಲಿದ್ದಂತಹ ರಾಜ ಅದನ್ನ 1947ರಲ್ಲಿ ಭಾರತಕ್ಕೆ ಅದನ್ನ ಬಿಟ್ಕೊಟ್ಟಿರ್ತಾರೆ. ಸೊ ಆ ಸಚ್ಖಮ್ ವ್ಯಾಲಿ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದ ಒಂದು ಭಾಗವಾಗಿರುತ್ತೆ. ಸೊ ಆಬ್ವಿಯಸ್ಲಿ ಅದರಿಂದ ಆ ಒಂದು ಪ್ರದೇಶ ಕೂಡ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಎನ್ನುವುದು ನಮ್ಮ ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ವಾದವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎನಿ ಥರ್ಡ್ ಪಾರ್ಟಿ ಅಗ್ರಿಮೆಂಟ್ ಆನ್ ದಿಸ್ ಟೆರಿಟರಿ ಈಸ್ ಇನ್ವ್ಯಾಲಿಡ್. ಆಬ್ವಿಯಸ್ಲಿ ನಮ್ಮ ಪ್ರದೇಶವನ್ನ ಬೇರೆ ಇಬ್ಬರು ಸಂಬಂಧಪಡದ ವ್ಯಕ್ತಿಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಮಾನ್ಯತೆ ಇರೋದಿಲ್ಲ. ಸೊ ಅದರಿಂದ ಥರ್ಡ್ ಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ಅಮಾನ್ಯ ಎನ್ನುವುದು ನಮ್ಮ ಭಾರತ ದೇಶದ ವಾದವಾಗಿರುತ್ತೆ. ಕನ್ಸಿಡರ್ಡ್ ಇಲ್ಲೀಗಲ್ ಅಂಡರ್ ಇಂಟರ್ನ್ಯಾಷನಲ್ ಪ್ರಿನ್ಸಿಪಲ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ತತ್ವಗಳ ಅಡಿಯಲ್ಲಿ ಇದನ್ನ ಅಮಾನ್ಯ ಎಂದು ಪರಿಗಣಿಸಲಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಈಸ್ ಚೀನಾಸ್ ಪೊಸಿಷನ್, ಅವರ ಒಂದು ಸ್ಟ್ಯಾನ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಕ್ಲೇಮ್ಸ್ ದಿ ಏರಿಯಾಸ್ ಪಾರ್ಟ್ ಆಫ್ ಇಟ್ಸ್ ಟೆರಿಟರಿ. ಆಬ್ವಿಯಸ್ಲಿ ಅವರು ಎಲ್ಲ ಪ್ರದೇಶವನ್ನು ತಮ್ಮದೇ ಅಂತ ಕ್ಲೇಮ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ಕೂಡ ತಮ್ಮ ರಾಷ್ಟ್ರಕ್ಕೆ ಸೇರಿರುವುದು ಎಂದು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಅಂಡರ್ಟೇಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಅಲ್ಲಿ ಸ್ಟೇಟಸ್ ಕ್ಯೋ ಇದ್ದಿದ್ರೆ ಏನು ಕೂಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಚೀನಾದವರು ಏನ್ ಮಾಡ್ತಾರೆ ಅಂದ್ರೆ, ಆ ಪ್ರದೇಶ ತಮ್ಮದು ಎಂದು ತೋರಿಸಲಿಕ್ಕೆ ಅಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಸೊ ಇದು ಬೋನ್ ಆಫ್ ಕಂಟೆನ್ಷನ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2020, ಸೊ ಇದು ನಾನು ಹೇಳ್ತಾ ಇರೋದು 2020 ಇಯರ್ ನೋಡ್ಕೊಳ್ಳಿ. 2020 ರಾಜ್ಯ ವಾರ್ಷಿಕ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದ ಪುಸ್ತಕ ಯಾವುದು? ಸೊ ವಿಚ್ ಬುಕ್ ಒನ್ ದಿ ಸ್ಟೇಟ್ ಆನ್ಯುಯಲ್ ಫಿಲ್ಮ್ ಲಿಟರರಿ ಅವಾರ್ಡ್ ಫಾರ್ ದಿ ಇಯರ್ 2020? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2020ರಲ್ಲಿ ನಮೋ ವೆಂಕಟೇಶ ಈ ಒಂದು ಪುಸ್ತಕಕ್ಕೆ ಆನ್ಯುಯಲ್ ಫಿಲ್ಮ್ ಲಿಟರರಿ ಅವಾರ್ಡ್ ಅನ್ನ 2020ನೇ ಸಾಲಿನಲ್ಲಿ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ 2020 ಮತ್ತು 2021 2 ವರ್ಷಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ವಾರ್ಷಿಕ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಗಳ ಬಗ್ಗೆ ನಾನಿಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೇನೆ. ಮೊದಲು 2020ರಲ್ಲಿ ನಮೋ ವೆಂಕಟೇಶ ಈ ಒಂದು ಪುಸ್ತಕಕ್ಕೆ ರಾಜ್ಯ ವಾರ್ಷಿಕ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಈ ಪುಸ್ತಕ ಕಲೆಕ್ಷನ್ ಆಫ್ ಆರ್ಟಿಕಲ್ಸ್, ಅಂದ್ರೆ ಅನೇಕ ಒಂದು ಲೇಖನಗಳನ್ನ ಸಂಗ್ರಹವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. 20 ಆಯ್ದ ಚಲನಚಿತ್ರಗಳ ಒಂದು ಜಿಸ್ಟ್ ಅನ್ನ ಅಥವಾ ಒಂದು ಸಮರಿಯನ್ನ ಈ ಒಂದು ಪುಸ್ತಕದಲ್ಲಿ ಬರೆಯಲಾಗಿರುತ್ತೆ. ಸೊ ಇದರ ಲೇಖಕರು ರಘುನಾಥ್ ಅಂತಕ್ಕಂಥವರು ಇದರ ಲೇಖಕರಾಗಿರ್ತಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್ ಅಥವಾ ಹಿರಿಯ ಪತ್ರಕರ್ತರಾಗಿರ್ತಾರೆ. ಸೊ ಇದನ್ನ ಪಬ್ಲಿಷ್ ಮಾಡಿರ್ತಕ್ಕಂಥವರು ಅನ್ನಪೂರ್ಣ ಪ್ರಕಾಶನ ಅಥವಾ ಪಬ್ಲಿಕೇಶನ್ಸ್ ನ ವತಿಯಿಂದ ಇದನ್ನ ಪ್ರಕಾಶನ ಮಾಡಲಾಗಿರುತ್ತೆ. ಇನ್ನು 2021ಕ್ಕೆ ಬಂದಾಗ
ಅಂತರಂಗದ ಅಣ್ಣ. ಇದು ಡಾಕ್ಟರ್ ರಾಜ್ಕುಮಾರ್ಗೆ ಅವ್ರನ್ನ ನಾವು ಅಣ್ಣ ಅಂತಾನೆ ಕರೀತಕ್ಕಂಥದ್ದು. ಅದರಿಂದ ಅಣ್ಣವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ. ಅದರಿಂದ ಇದೇ ಒಂದು ಟೈಟಲ್ ಅನ್ನ ಕೊಟ್ಟಿರ್ತಾರೆ, ಅಂತರಂಗದ ಅಣ್ಣ ಅಂತಕ್ಕಂಥದ್ದು ಈ ಪುಸ್ತಕದ ಶೀರ್ಷಿಕೆ ಆಗಿರುತ್ತೆ. ಸೊ ರಿಮೆಂಬರ್, ದಿಸ್ ಇಸ್ ಫಾರ್ ದಿ ಇಯರ್ 2021 ಆಗಿರುತ್ತೆ. ಸೊ ಈ ಒಂದು ಪುಸ್ತಕದ ಥೀಮ್ ಏನು ಅಂದ್ರೆ ಲೈಫ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಕುರಿತಂತೆ ಒಂದು ಬರೆದಿರ್ತಕ್ಕಂಥ ಪುಸ್ತಕವಾಗಿರುತ್ತೆ. ಸೊ ಈ ಪುಸ್ತಕದ ಲೇಖಕರು ಪ್ರಕಾಶ್ ರಾಜ್ ಮೇಹು, ರೈಟರ್ ಆ್ಯಂಡ್ ಫಿಲ್ಮ್ ಡೈರೆಕ್ಟರ್. ಇವರು ಬರಹಗಾರ ಮತ್ತೆ ಚಲನಚಿತ್ರ ನಿರ್ದೇಶಕರು ಕೂಡ ಆಗಿರ್ತಾರೆ. ಸೊ ಇದನ್ನ ಪಬ್ಲಿಷ್ ಮಾಡಿರ್ತಕ್ಕಂಥವ್ರು ಸಿರಿಗಂಧ ಪ್ರಕಾಶನ ವತಿಯಿಂದ ಈ ಪುಸ್ತಕವನ್ನ ಪಬ್ಲಿಷ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಇದೊಂದು ಸ್ಟೇಟ್ ಲೆವೆಲ್ ಅವಾರ್ಡ್. ಸೊ ಹೆಸರಲ್ಲೇ ಇದೆ ರಾಜ್ಯ ವಾರ್ಷಿಕ ಅಂತ, ರಾಜ್ಯ ಮಟ್ಟದ ಪ್ರಶಸ್ತಿ ಇದಾಗಿರುತ್ತೆ. ವಾರ್ಷಿಕವಾಗಿ ಆನ್ಯುಯಲಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ. ಸೊ ಇದು ಫಿಲ್ಮ್ ರಿಲೇಟೆಡ್ ಲಿಟ್ರೇಚರ್ ಅಂದ್ರೆ ಚಲನಚಿತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತಮ ಸಾಹಿತ್ಯಗಳನ್ನ ಗುರುತಿಸ್ತಕ್ಕಂಥ ಒಂದು ಪ್ರಶಸ್ತಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದನ್ನ ಆರ್ಗನೈಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಲಾಗುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಏನಿದರ ಉದ್ದೇಶ? ಆಬ್ವಿಯಸ್ಲಿ ಲಿಟ್ರೇಚರ್ ಅಥವಾ ಸಾಹಿತ್ಯವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಎನ್ಕರೇಜ್ ರೈಟರ್ಸ್ ಅಂದ್ರೆ ವಿಮರ್ಶಾತ್ಮಕ ಬರವಣಿಗೆಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಹಾನರ್ ಕಾಂಟ್ರಿಬ್ಯೂಟರ್ಸ್ ಟು ಫಿಲ್ಮ್ ಸ್ಟಡೀಸ್ ಅಂಡ್ ಡಾಕ್ಯುಮೆಂಟೇಶನ್ಸ್ ಅಂದ್ರೆ ಚಲನಚಿತ್ರ ಅಧ್ಯಯನ ಮತ್ತೆ ದಾಖಲಾತಿಗಳಿಗೆ ಕೊಡುಗೆಯನ್ನ ನೀಡ್ತಕ್ಕಂಥವರಿಗೆ ಗೌರವಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಕೃತಿಗಳಿಗೆ ಈ ಒಂದು ಪ್ರಶಸ್ತಿ ಅರ್ಹವಾಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಬುಕ್ಸ್ ಆನ್ ಸಿನಿಮಾಗೆ ಕುರಿತಿರ್ತಕ್ಕಂಥ ಒಂದು ಪುಸ್ತಕಗಳು, ಫಿಲ್ಮ್ ಕ್ರಿಟಿಸಿಸಮ್ ಅಂಡ್ ಅನಾಲಿಸಿಸ್ ಚಲನಚಿತ್ರ ವಿಮರ್ಶೆ ಮತ್ತು ವಿಶ್ಲೇಷಣೆ, ಬಯೋಗ್ರಫೀಸ್ ಆಫ್ ಫಿಲ್ಮ್ ಪರ್ಸನಾಲಿಟೀಸ್ ಅಂದ್ರೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಚರಿತ್ರೆಗಳು. ಸೊ ಈ ಮೂರು ಕ್ಯಾಟಗರೀಸ್ನ ಪುಸ್ತಕಗಳು, ಜೊತೆಗೆ ಸ್ಕ್ರೀನ್ ಪ್ಲೇ ಅಂಡ್ ಫಿಲ್ಮ್ ರಿಲೇಟೆಡ್ ಲಿಟ್ರಸಿ ವರ್ಕ್ ಚಿತ್ರಕಥೆ ಮತ್ತು ಚಲನಚಿತ್ರ ಸಂಬಂಧಿತ ಸಾಹಿತ್ಯ, ರಿಸರ್ಚ್ ಅಂಡ್ ಡಾಕ್ಯುಮೆಂಟರಿ ರೈಟಿಂಗ್ಸ್ ಆನ್ ಫಿಲ್ಮ್ಸ್ಗೆ ಸಂಬಂಧಪಟ್ಟಂತೆ ಸಂಶೋಧನೆ ಮತ್ತೆ ಸಾಕ್ಷ್ಯಚಿತ್ರ ಏನಿರುತ್ತೆ. ಸೊ ಈ ರೀತಿಯ ಬರಹಗಳಿಗೂ ಕೂಡ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಪ್ಯಾಕ್ಸ್ ಸಿಲಿಕಾವನ್ನು ಈ ಕೆಳಗಿನಂತೆ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಪ್ಯಾಕ್ಸ್ ಸಿಲಿಕಾ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್, ಪ್ಯಾಕ್ಸ್ ಸಿಲಿಕಾವನ್ನು ನಾವು ಅಮೆರಿಕ ನೇತೃತ್ವದ ಕಾರ್ಯತಂತ್ರದ ಉಪಕ್ರಮ ಅಂತ ಹೇಳ್ತೇವೆ. ಅಂದ್ರೆ ಯು ಎಸ್ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಲೆಡ್ ಸ್ಟ್ರಾಟಜಿಕ್ ಇನಿಷಿಯೇಟಿವ್. ಏನಿದು ಪ್ಯಾಕ್ಸ್ ಸಿಲಿಕಾ ಅಂತಕ್ಕಂಥದ್ದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ, ಇಂಡಿಯಾ ಟು ಬಿ ಇನ್ವೈಟೆಡ್ ಟು ಜಾಯಿನ್ US ಲೆಡ್ ಇನಿಷಿಯೇಟಿವ್ ಪಾಕ್ಸ್ ಸಿಲಿಕಾ. ಸೊ US ಮಾಡ್ತಾ ಇರ್ತಕ್ಕಂಥ ಒಂದು ಪಾಕ್ ಸಿಲಿಕಾ ಅಂತಕ್ಕಂಥ ಒಂದು ಉಪಕ್ರಮ ಏನಿದೆ, ಇದಕ್ಕೆ ಭಾರತ ರಾಷ್ಟ್ರವನ್ನ ಕೂಡ ಅವರು ಆಹ್ವಾನಿಸ್ತಾ ಇದ್ದಾರೆ. ಸೊ ಏನಿದು ಪ್ಯಾಕ್ ಸಿಲಿಕಾ ಅಂತಕ್ಕಂಥದ್ದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಲೆಡ್ ಸ್ಟ್ರಾಟಜಿಕ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ನಿರ್ವಹಣೆಗೆ ಒಳಪಡ್ತಕ್ಕಂಥ ಒಂದು ಕಾರ್ಯತಂತ್ರದ ಉಪಕ್ರಮ ಇದಾಗಿರುತ್ತೆ. ಸೊ ಇದರ ಏಮ್ ಅಥವಾ ಗುರಿ ಏನು ಅಂದ್ರೆ, ಸೆಕ್ಯೂರ್ ಅಂಡ್ ಸ್ಟ್ರೆಂಥನ್ ಗ್ಲೋಬಲ್ ಸಿಲಿಕಾನ್ ಅಂಡ್ ಟೆಕ್ನಾಲಜಿ ಸಪ್ಲೈ ಚೈನ್ಸ್. ಅಂದ್ರೆ ಜಾಗತಿಕವಾಗಿ, ಇದರ ಹೆಸರಲ್ಲೇ ಇದೆ ಸಿಲಿಕಾ ಅಂತ. ಸೊ ಇದು ಜಾಗತಿಕ ಸಿಲಿಕಾನ್ ಒಂದು ಸೆಮಿ ಕಂಡಕ್ಟರ್ ಆಗಿರುತ್ತೆ. ಸೊ ಇತ್ತೀಚೆಗೆ ಈ ಸೆಮಿ ಕಂಡಕ್ಟರ್ಗಳನ್ನು ನಾವು ಬಹಳ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರಣದಿಂದ ಜಾಗತಿಕ ಸಿಲಿಕಾನ್ ಮತ್ತು ತಂತ್ರಜ್ಞಾನ ಪೂರೈಕೆ ಸರಪಳಿ ಏನಿರುತ್ತೆ ಅದನ್ನ ಸುರಕ್ಷಿತಗೊಳಿಸ್ತಕ್ಕಂಥದ್ದು, ಬಲಪಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯತಂತ್ರದ ಒಂದು ಸ್ಟ್ರಾಟಜಿಯನ್ನ ಅಮೆರಿಕ ರಾಷ್ಟ್ರ ಮಾಡ್ತಾ ಇದೆ. ಇದಕ್ಕೆ ಭಾರತ ರಾಷ್ಟ್ರವನ್ನ ಕೂಡ ಅವರು ಆಹ್ವಾನಿಸ್ತಾ ಇದ್ದಾರೆ. ಸೊ ಇದು ಏನನ್ನ ಒಳಗೊಂಡಿರುತ್ತೆ ಅಥವಾ ಏನನ್ನ ಕವರ್ ಮಾಡುತ್ತೆ ಅಂದ್ರೆ, ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ನಿರ್ಣಾಯಕ ಖನಿಜಗಳಾಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಅಥವಾ ಅರೆವಾಹಕಗಳು, AI ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕೃತಕ ಬುದ್ಧಿಮತ್ತೆಯ ಮೂಲ ಸೌಕರ್ಯ, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸುಧಾರಿತ ಉತ್ಪಾದನೆ, ಲಾಜಿಸ್ಟಿಕ್ಸ್ ಅಂಡ್ ಟೆಕ್ನಾಲಜಿ ರೆಸಿಲಿಯನ್ಸ್ ಅಂದ್ರೆ ಅದರ ಸಾಗಾಣಿಕೆ ಸಂಬಂಧಪಟ್ಟಂತೆ ಸ್ಥಿತಿಸ್ಥಾಪಕತ್ವಕ್ಕೆ ಒಳಗೊಂಡಿರ್ತಕ್ಕಂಥ ಈ ಎಲ್ಲ ವಿಷಯಗಳನ್ನ ಈ ಒಂದು ಸ್ಟ್ರಾಟಜಿ ಒಳಗೊಂಡಿರುತ್ತೆ. ಸೊ ಇಂಡಿಯಾಸ್ ಇನ್ವಿಟೇಷನ್ಗೆ ನಾವು ನೋಡೋದಾದ್ರೆ, ಇಂಡಿಯಾ ಇಸ್ ಸೆಟ್ ಟು ಬಿ ಇನ್ವೈಟೆಡ್
ಇನ್ವೈಟೆಡ್ ಟು ಜಾಯಿನ್ ಪಾಕ್ ಸಿಲಿಕಾ. ಸೊ ಪಾಕ್ ಸಿಲಿಕಾಗೆ ಭಾರತ ಆಹ್ವಾನವನ್ನ ಪಡೆದುಕೊಂಡಿರುತ್ತೆ. ಸೊ ಭಾರತವನ್ನು ಆಹ್ವಾನಿಸಲು ಅಂದ್ರೆ ಇದಕ್ಕೆ ಸೇರ್ಕೊಳ್ಳಿಕ್ಕೆ ಭಾರತವನ್ನ ಆಹ್ವಾನಿಸಲಿಕ್ಕೆ ಸಜ್ಜಾಗಲಾಗಿರುತ್ತೆ. ಇನ್ವಿಟೇಷನ್ ಎಕ್ಸ್ಪೆಕ್ಟೆಡ್ ಇನ್ ದಿ ನೆಕ್ಸ್ಟ್ ಮಂತ್. ಸೊ ಮುಂದಿನ ತಿಂಗಳಲ್ಲಿ ಆ ಒಂದು ಆಹ್ವಾನ ನಮ್ಮ ಭಾರತ ದೇಶಕ್ಕೆ ಬರಲಿದೆ. ಸೊ ಇದರಿಂದ ಇಂಡಿಯಾ ವುಡ್ ಜಾಯಿನ್ ಆಸ್ ಅ ಫುಲ್ ಮೆಂಬರ್ ಆಫ್ ದಿಸ್ ಇನಿಷಿಯೇಟಿವ್. ಭಾರತ ಇದಕ್ಕೆ ಸಂಪೂರ್ಣ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಒಡಿದ ಕರೆಂಟ್ ಕಾಂಟೆಕ್ಸ್ಟ್ ಅಥವಾ ಪ್ರಸ್ತುತ ಸಂದರ್ಭವನ್ನ ನಾವು ನೋಡೋದಾದ್ರೆ ಪ್ಯಾಕ್ ಸಿಲಿಕಾ ಹ್ಯಾಸ್ ಸೆವೆರಲ್ ಫೌಂಡಿಂಗ್ ಮೆಂಬರ್ ಕಂಟ್ರೀಸ್. ಇದರಲ್ಲಿ ಈಗಾಗಲೇ ಸಾಕಷ್ಟು ಸಂಸ್ಥಾಪನಾ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಉದಾಹರಣೆಗೆ ಜಪಾನ್, ಸೌತ್ ಕೊರಿಯಾ, ಸಿಂಗಪೂರ್, UK, ಇಸ್ರೇಲ್ ಮತ್ತೆ ಬೇರೆ ರಾಷ್ಟ್ರಗಳು ಈಗಾಗಲೇ ಇದರ ಸಂಸ್ಥಾಪನಾ ಸದಸ್ಯ ರಾಷ್ಟ್ರಗಳಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಭಾರತಕ್ಕೆ ಏನು ಪ್ರಯೋಜನ, ಸಿಗ್ನಿಫಿಕೆನ್ಸ್ ಟು ಇಂಡಿಯಾ ಅಂತ ನಾವು ನೋಡೋದಾದ್ರೆ, ರೆಕಗ್ನೈಸಸ್ ಇಂಡಿಯಾಸ್ ರೋಲ್ ಇನ್ ಟೆಕ್ನಾಲಜಿ ಅಂಡ್ ಸಪ್ಲೈ ಚೈನ್ ಸೆಕ್ಯೂರಿಟಿ, ಅಂದ್ರೆ ತಂತ್ರಜ್ಞಾನ ಮತ್ತು ಪೂರೈಕೆ ಸರಪಳಿಯ ಭದ್ರತೆಯಲ್ಲಿ ಭಾರತದ ಪಾತ್ರವನ್ನ ಗುರುತಿಸಿರುವ ಕಾರಣದಿಂದ ಭಾರತ ರಾಷ್ಟ್ರವನ್ನ ಕೂಡ ಇನ್ವೈಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರ ಜೊತೆಗೆ US ಜೊತೆಗೆ ಉತ್ತಮ ಒಂದು ಕೋಆಪರೇಷನ್ ಅಥವಾ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಭಾರತ ಮತ್ತು US ನಡುವೆ ಇರ್ತಕ್ಕಂಥ ರಿಲೇಷನ್ಸ್ ಅಷ್ಟಾಗಿ ಉತ್ತಮವಾಗಿಲ್ಲ. ಪ್ರಾಬಬಲಿ ಈ ರೀತಿಯ ಒಂದು ಅಸೋಸಿಯೇಷನ್ ಇಂದ ವಿ ಕ್ಯಾನ್ ಕ್ಲೇಮ್ ಬ್ಯಾಕ್ ದಿ ನಾರ್ಮಲ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೆರಿಕಾ ಆಗಿರುತ್ತೆ. ಸೊ ಪೊಟೆನ್ಷಿಯಲ್ ಟು ಬೂಸ್ಟ್ ಡೊಮೆಸ್ಟಿಕ್ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್, ಅಂದ್ರೆ ನಮ್ಮ ಸ್ಥಳೀಯವಾದ ಸೆಮಿ ಕಂಡಕ್ಟರ್ ಅಥವಾ ಅರೆವಾಹಕ ಪರಿಸರ ವ್ಯವಸ್ಥೆಗೆ ಒಂದು ಪುಷ್ಟೀಕರಣ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕ್ರಿಟಿಕಲ್ ಮಿನರಲ್ ಕೊಲಾಬರೇಷನ್, ಅಂದ್ರೆ ನಿರ್ಣಾಯಕ ಖನಿಜಗಳಿಗೆ ಸಂಬಂಧಪಟ್ಟಂತೆ ಸಹಯೋಗ ಹೆಚ್ಚಾಗುತ್ತೆ. ಟೆಕ್ ಇನೋವೇಷನ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಪರ್ಕಗಳು ಬೆಳೆಯುತ್ತೆ. ಅಲೈನ್ಸ್ ಇಂಡಿಯಾ ವಿತ್ ಟ್ರಸ್ಟೆಡ್ ಟೆಕ್ನಾಲಜಿ ಪಾರ್ಟ್ನರ್, ಅಂದ್ರೆ ಭಾರತವನ್ನ ಒಂದು ವಿಶ್ವಾಸಾರ್ಹ ತಂತ್ರಜ್ಞಾನ ಪಾಲುದಾರವಾಗಿ ಗುರುತಿಸಿಕೊಳ್ತಕ್ಕಂಥ ಒಂದು ಡಿಸಿಷನ್ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ಯಾಂಡೋರಾ ಮಿಷನ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ದಿ ಪ್ಯಾಂಡೋರಾ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಸೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾಂಡೋರಾ ಮಿಷನ್ ನಾಸಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಸ್ಪೇಸ್ ಎಕ್ಸ್ ಇದನ್ನ ಲಾಂಚ್ ಮಾಡಿರುತ್ತೆ. ಸೇರಿರ್ತಕ್ಕಂಥದ್ದು ನಾಸಾದವರಿಗೆ, ಬಟ್ ಇದನ್ನ ಉಡಾವಣೆ ಮಾಡಿರ್ತಕ್ಕಂಥವ್ರು ಸ್ಪೇಸ್ ಎಕ್ಸ್ ನ ವತಿಯಿಂದ ಇದನ್ನ ಉಡಾವಣೆ ಮಾಡಿರ್ತಾರೆ. ಏನಿದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಇಲ್ಲಿ ಚರ್ಚೆ ಮಾಡೋಣ. ಸೊ ಇದು ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಸ್ಪೇಸ್ ಎಕ್ಸ್ ನ ವತಿಯಿಂದ ಇದನ್ನ ಉಡಾವಣೆ ಮಾಡಲಾಗಿರುತ್ತೆ. ಸೊ ಲಾಂಚ್ ಮಾಡಿರ್ತಕ್ಕಂಥದ್ದು ಜನವರಿ 11, 2026ಕ್ಕೆ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಲಾಂಚ್ ಮಾಡಿರ್ತಕ್ಕಂಥ ಪ್ರದೇಶ ವ್ಯಾಂಡನ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂಥ ಈ ಒಂದು ಬಾಹ್ಯಾಕಾಶ ನೆಲೆಯಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ರೀಡ್ ಶೇರ್ ಮಿಷನ್. ಸೊ ಇದನ್ನ ನಾವು ರೈಡ್ ಶೇರ್ ಮಿಷನ್ ಅಂತ ಕರೀತೇವೆ. ಸೊ ಅಂದ್ರೆ ಇದರಲ್ಲಿ ಅನೇಕ ಪೇಲೋಡ್ಸ್ ಗಳನ್ನ ಹೊಂದಿರುತ್ತೆ. ಇದನ್ನ ರೈಡ್ ಶೇರ್ ಮಿಷನ್ ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸಕ್ಸಸ್ಫುಲ್ ಬೂಸ್ಟರ್ ಲ್ಯಾಂಡಿಂಗ್, ಸೊ ಯಶಸ್ವಿ ಬೂಸ್ಟರ್ ಲ್ಯಾಂಡಿಂಗ್ ಅನ್ನ ಕೂಡ ಇದರಿಂದ ಮಾಡಲಾಗಿರುತ್ತೆ. ಸೊ ಏನಿದು ಪ್ಯಾಂಡೋರಾ ಮಿಷನ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಸ್ಮಾಲ್ ಸ್ಯಾಟಲೈಟ್ ಮಿಷನ್, ನಾಸಾದ ಸಣ್ಣ ಉಪಗ್ರಹದ ಒಂದು ಮಿಷನ್ ಇದಾಗಿರುತ್ತೆ. ಇದರ ಉದ್ದೇಶ ಏನು ಅಂದ್ರೆ ಎಕ್ಸೋ ಪ್ಲಾನೆಟ್ಗಳನ್ನು ರಿಸರ್ಚ್ ಮಾಡ್ತಕ್ಕಂಥದ್ದು. ಎಕ್ಸೋ ಪ್ಲಾನೆಟ್ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ನಿಂದ ಹೊರಗಡೆ ಇರ್ತಕ್ಕಂಥ ಗ್ರಹಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ನಮ್ಮ ಸೋಲಾರ್ ಸಿಸ್ಟಮಿಂದ ಅಂದರೆ ನಮ್ಮ ಸೌರವ್ಯೂಹದಿಂದ ಹೊರಗಡೆ ಇರ್ತಕ್ಕಂಥ ಗ್ರಹಗಳನ್ನು ನಾವು ಎಕ್ಸೋ ಪ್ಲಾನೆಟ್ಸ್ ಅಥವಾ ಅನ್ಯ ಗ್ರಹಗಳು ಅಂತ ಹೇಳ್ತೇವೆ. ಅವುಗಳನ್ನು ರಿಸರ್ಚ್ ಮಾಡ್ತಕ್ಕಂಥ ಉದ್ದೇಶವನ್ನು ನಾವು ಪ್ಯಾಂಡೋರಾ ಅಂತ ಹೇಳ್ತೇವೆ. ಸೊ ಇಟ್ ಆಪರೇಟ್ಸ್ ಇನ್ ಲೋ ಅರ್ತ್ ಸನ್ ಸಿಂಕ್ರೋನಸ್ ಆರ್ಬಿಟ್, ಅಂದರೆ ಭೂಮಿಯ ಕೆಳಕಕ್ಷೆಯಲ್ಲಿ ಸೂರ್ಯನ ಜೊತೆಗೆ ಸಿಂಕ್ರೋನಸ್ ಆಗ್ತಕ್ಕಂಥ ಒಂದು ಕಕ್ಷೆಯಲ್ಲಿ ಆಪರೇಟ್ ಮಾಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಏನಿದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದ್ರೆ, ಎಕ್ಸೋ ಪ್ಲಾನೆಟ್ಗಳ ಅಟ್ಮಾಸ್ಫಿಯರ್ ಅಂದ್ರೆ ಅನ್ಯ ಗ್ರಹಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸಪರೇಟ್ ಪ್ಲಾನೆಟರಿ ಸಿಗ್ನಲ್ಸ್ ಫ್ರಮ್ ಸ್ಟೆಲ್ಲಾರ್ ಆಕ್ಟಿವಿಟಿ, ಅಂದ್ರೆ ಗ್ರಹಗಳಿಂದ ಬರ್ತಕ್ಕಂಥ ಕಿರಣಗಳಾಗಿರ್ಬೋದು ಅಥವಾ ಸೂರ್ಯನಿಂದ ಬರ್ತಕ್ಕಂಥ ಒಂದು ಸಂಕೇತಗಳಾಗಿರ್ಬೋದು ಅಥವಾ ಸಿಗ್ನಲ್ಸ್ ಆಗಿರ್ಬೋದು, ಇದನ್ನ ಸಪರೇಟ್ ಮಾಡ್ತಕ್ಕಂಥದ್ದು. ಸ್ಟೆಲ್ಲಾರ್ ಅಂದ್ರೆ ಅದು ಸ್ಟಾರ್, ಯಾವುದೋ ಒಂದು ನಕ್ಷತ್ರ
ನಕ್ಷತ್ರದಿಂದ ಬರ್ತಕ್ಕಂಥ ಒಂದು ಸಿಗ್ನಲ್ಸ್ ಆಗಿರ್ಬೋದು, ಪ್ಲಾನೆಟರಿ ಅಂದರೆ ಗ್ರಹಗಳಿಂದ ಬರ್ತಕ್ಕಂಥದ್ದು, ಇವೆರಡನ್ನ ಡಿಸ್ಟಿಂಗ್ವಿಶ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಂಪ್ರೂವ್ ಅಕ್ಯುರೇಸಿ ಆಫ್ ಅಟ್ಮಾಸ್ಫಿರಿಕ್ ಮೆಷರ್ಮೆಂಟ್ ಅಂದರೆ ವಾಯುಗೋಳದ ಒಂದು ಮಾಪನ ಏನಿದೆ ಇದರ ನಿಖರತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಇನ್ನು ಸೈಂಟಿಫಿಕ್ ರೀಸನ್ಸ್ ಅಥವಾ ವೈಜ್ಞಾನಿಕ ಕಾರಣಗಳಿಗೆ ಬಂದಾಗ ಅಬ್ಸರ್ವ್ ಎಕ್ಸೋ ಪ್ಲಾನೆಟ್ ಟ್ರಾನ್ಸಿಟ್ಸ್ ಅಂದರೆ ಎಕ್ಸೋ ಪ್ಲಾನೆಟ್ಗಳು ಯಾವ ರೀತಿ ಮೂವ್ ಆಗುತ್ತೆ, ಚಲಿಸುತ್ತೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಅನಲೈಸ್ ವಿಸಿಬಲ್ ಅಂಡ್ ನಿಯರ್ ಇನ್ಫ್ರಾರೆಡ್ ಲೈಟ್ ಅಂದರೆ ಗೋಚರ ಮತ್ತೆ ಹತ್ತಿರದ ಅತಿಗೆಂಪು ಬಣ್ಣವನ್ನ ಬೆಳಕನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇದರ ವೈಜ್ಞಾನಿಕವಾದ ಕಾರಣವಾಗಿರುತ್ತೆ. ಸ್ಟಡಿ ಕ್ಲೌಡ್ಸ್, ಹೇಸ್, ವಾಟರ್ ವೇಪರ್ ಅಂಡ್ ಗ್ಯಾಸಸ್ ಮೋಡಗಳು, ಮಬ್ಬು ಮತ್ತು ನೀರಿನ ಆವಿ ಮತ್ತೆ ಅಲ್ಲಿರ್ತಕ್ಕಂಥ ಅನಿಲಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಮಾನಿಟರ್ ಹಾಟ್ ಸ್ಟಾರ್ ವೇರಿಯಬಿಲಿಟಿ ಅಂದ್ರೆ ಹೋಸ್ಟ್ ಅತಿಥೇಯ ನಕ್ಷತ್ರ ಅಂದ್ರೆ ಆ ಗ್ರಹಗಳಂದ್ರೆ ಅಲ್ಲೊಂದು ನಕ್ಷತ್ರ ಇರುತ್ತೆ, ಆ ಒಂದು ನಕ್ಷತ್ರ ಯಾವುದು ಅದನ್ನ ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪೇಲೋಡ್ ಸಲಕರಣೆಗಳು ಯಾವುದು ಅಂತ ನಾವು ನೋಡೋದಾದ್ರೆ 45 ಸೆಂಟಿಮೀಟರ್ ಟೆಲಿಸ್ಕೋಪ್ 45 ಸೆಂಟಿಮೀಟರ್ ದೂರದರ್ಶಕ, ವಿಸಿಬಲ್ ಲೈಟ್ ಸೆನ್ಸಾರ್ ಗೋಚರ ಬೆಳಕಿನ ಸಂವೇದಗಳು, ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಮೀಟರ್ ಅಂದ್ರೆ ಹತ್ತಿರದ ಅತಿಗೆಂಪು ಸ್ಪೆಕ್ಟ್ರೋಮೀಟರ್ ಅನ್ನ ಇಲ್ಲಿ ಪೇಲೋಡ್ಗಳಾಗಿ ಈ ಒಂದು ಮಿಷನ್ ಅಲ್ಲಿ ಕಳಿಸಲಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1030. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಇದು ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.